Hello students, welcome to the class. In this class we have to discuss the consolidation of British power and the Anglo-Sikh War and the personality of Ranjit Singh. First of all, the consolidation of the British power. What does it mean? Consolidation of the British power ಅಂದರೆ ಅವರ ಒಂದು ಅಧಿಕಾರವನ್ನು ಕ್ರೋಢೀಕರಣ ಮಾಡೋದು. ಸೊ ಅವರ ಅಧಿಕಾರವನ್ನು ಎಲ್ಲಿ ಕ್ರೋಢೀಕರಣ ಮಾಡೋದು, ಎಲ್ಲಿ ಕನ್ಸಾಲಿಡೇಟ್ ಮಾಡೋದು ಅವರ ಅಧಿಕಾರವನ್ನು. ಈಗಾಗಲೇ ಅವರು ಎಷ್ಟು ಪ್ರದೇಶಗಳನ್ನು ಗೆದ್ದುಕೊಂಡಿದ್ದಾರಲ್ಲ, ಸೊ ಎಲ್ಲ ಪ್ರದೇಶಗಳಲ್ಲಿ ಅವರು ತಮ್ಮದೇ ಆಗಿರುವಂಥ ಒಂದು ಪವರನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗೈತಿ. ಸೊ ಪ್ಲೇಸಸನ್ನು ಗೆದ್ಕೊಂಡ್ಬಿಟ್ರೆ ಅಷ್ಟೇ ಅಲ್ಲ, ಅಲ್ಲಿ ರೂಲ್ ಮಾಡಬೇಕಾಗ್ತೈತಿ, ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ನೋಡಬೇಕಾಗ್ತೈತಿ, ಆಮೇಲೆ ಅಲ್ಲಿ ಎಕನಾಮಿಕ್ ಸ್ಟೇಟಸ್ ಹೆಂಗಿದೆ ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಬೇಕಾಗ್ತೈತಿ. ಸೊ ಅದಕ್ಕಾಗಿ ಅವ್ರ ಮುಂದಿರುವಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಕನ್ಸಾಲಿಡೇಷನ್ ಆಫ್ ದ ಬ್ರಿಟಿಷ್ ಪವರ್. ಅವರ ಒಂದು ಪವರನ್ನು ಏನು ಮಾಡಬೇಕಾಗೈತಿ, ಈಗ ಕ್ರೋಢೀಕರಣ ಮಾಡಬೇಕಾಗೈತಿ, ಎಲ್ಲನೂ ಒಟ್ಟುಗೂಡಿಸ್ಬೇಕಾಗೈತಿ. ಎಲ್ಲೆಲ್ಲಿ ಪ್ಲೇಸ್ಗಳನ್ನು ಗೆದ್ಕೊಂಡಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಬ್ಯಾಟಲ್ ಆಫ್ ಪ್ಲಾಸಿದೊಳಗೆ ಬೆಂಗಾಲ್ ರೀಜನನ್ನು ಗೆದ್ಕೊಂಡ್ರು, ಆಮೇಲೆ ಬ್ಯಾಟಲ್ ಆಫ್ ಬಕ್ಸರ್ದೊಳಗೆ ಬಿಹಾರ್ ರೀಜನನ್ನು ಗೆದ್ಕೊಂಡ್ರು, ಲೈಕ್ ದ್ಯಾಟ್ ಒಡಿಸ್ಸಾ, ಆಮೇಲೆ ಔದ್, ನೆಕ್ಸ್ಟ್ ಬಂದುಬಿಟ್ಟು ಸಿಂಧ್. ಸೊ ಎಲ್ಲ ಪ್ಲೇಸ್ಗಳನ್ನು ಗೆದ್ಕೊಂಡ್ರಲ್ಲ, ಆ ಎಲ್ಲ ಪ್ಲೇಸ್ಗಳಲ್ಲಿ ಏನು ಮಾಡಬೇಕಾಗಿತ್ತು, ಅವರು ತಮ್ಮದೇ ಆಗಿರುವಂಥ ಒಂದು ಪವರನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಇದು ಅವ್ರ ಮುಂದಿರುವಂಥ ಒಂದು ಪ್ರಶ್ನೆ. ಸೊ ಎಲ್ಲಿಂದ ಎಲ್ಲಿವರೆಗೂ ಅವ್ರು ತಮ್ಮ ಪವರನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ 1818 to 1857 ಇಲ್ಲಿವರೆಗೂ ಸಣ್ಣ ಪುಟ್ಟ ಪ್ರದೇಶಗಳನ್ನ ಅವ್ರು ಅಕ್ಯುಪೈ ಮಾಡ್ಕೋತಾನೆ ಇರ್ತಾರೆ 1857ವರೆಗೂ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಒಟ್ಟುಗೂಡಿಸಿ ಅಲ್ಲಿ ತಮ್ಮದೇ ಆಗಿರುವಂಥ ಒಂದು ಪೊಲಿಟಿಕಲ್ ಪವರನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಅದರ ಗತಿ ಏನಪ್ಪ ಅಂತ ಹೇಳಿದರೆ, ಇವಾಗ ಎಷ್ಟೋ ವಾರ್ಗಳನ್ನು ಮಾಡಿದರು, ಎಷ್ಟೋ ಪ್ಲೇಸ್ಗಳನ್ನು ಗೆದ್ಕೊಂಡ್ರು. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಗೆದ್ದಿದ್ದ ಪ್ಲೇಸ್ಗಿಂತ ಈಗ ಅವರು ಇನ್ನೂ ಎಷ್ಟು ಪ್ಲೇಸ್ಗಳನ್ನು ಗೆದ್ಕೋಬೇಕಾಗೈತಿ. ಅಲ್ಲಿರುವಂಥ ಕಿಂಗ್ಡಮ್ ಏನಾದರೂ ವೀಕ್ ಇತ್ತಂದ್ರೆ, ಸಿಸ್ಟಮ್ ಚಲೋ ಇರ್ಲಿಕ್ಕಂದ್ರೆ ಆ ಪ್ಲೇಸ್ಗಳನ್ನು ಬೇಗನೆ ಅವ್ರು ಏನು ಮಾಡ್ಕೋಬೋದು, ತಮ್ಮ ಒಂದು ಕಡೆ ತೊಗೋಬೋದು. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸ್ಟ್ರಾಂಗ್ ರಾಜ ಇರುವ ಕಡೆ ಬಿಡ್ತಾರೆ. ಸೊ ವೀಕ್ ಕಿಂಗ್ಡಮ್ ಮೇಲೆ ಇರುತ್ತಲ್ಲ, ಆ ಪ್ಲೇಸ್ಗಳನ್ನ ಏನು ಮಾಡ್ತಾರೆ, ತಮ್ಮ ತೆಕ್ಕೆಗೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಿರ್ತಾರೆ, ಮುಂದೆ ಹೋಗ್ತಿರ್ತಾರೆ. ಸೊ ಅದೇ ಅಂಥ ಒಂದು ಪ್ಲೇಸ್ ಯಾವುದಪ್ಪ ಅಂತ ಹೇಳಿದರೆ, ಸಿಖ್ಖರ ಒಂದು ಪ್ಲೇಸ್ ಯಾವುದು ಅಂತ ಹೇಳಿದರೆ, ಸಿಖ್ ಅನ್ನುವಂಥ ಒಂದು ಇದು ರೇಸ್, ಇದೊಂದು ಜನಾಂಗ ಸಿಖ್ ಅನ್ನುವಂಥದ್ದು. ಸೊ ಅವ್ರು ಇರುವಂಥ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ಪಂಜಾಬ್. ಸೊ ಪಂಜಾಬ್ ರೀಸನಲ್ಲಿ, ಪಂಜಾಬ್, ಲಾಹೋರ್, ಇಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಸಿಖ್ರು ಜಾಸ್ತಿ ಜನ ಇರ್ತಾರೆ. ಸೊ ಹಾಗಾಗಿ ಆ ಪ್ಲೇಸನ್ನು ಇವರು ತಮ್ಮ ಕಡೆ ತಗೊಳ್ಬೇಕು, ಅಂದರೆ ತಮ್ಮ ಕೈ ಕೆಳಗೆ ತೊಗೊಳ್ಬೇಕು ಆ ಪ್ಲೇಸನ್ನು ಅಂತ ಹೇಳ್ಬಿಟ್ಟು ಹವಣಿಸ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೂ ಮುಂಚೆ ಅಲ್ಲಿ ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂತ ಹೇಳಿದ್ರೆ, ರಣಜಿತ್ ಸಿಂಗ್ ಅನ್ನುವಂಥ ಒಬ್ಬ ಸ್ಟ್ರಾಂಗ್ ಕಿಂಗ್ ಇರ್ತಾನೆ, ವೆರಿ ಪವರ್ಫುಲ್ ಕಿಂಗ್ ಇರ್ತಾನೆ ರಣಜಿತ್ ಸಿಂಗ್ ಅನ್ನುವಂಥವ. ಅವನು ಸತ್ತ ಮೇಲೆ, ಆಫ್ಟರ್ ದ ಡೆತ್ ಆಫ್ ರಣಜಿತ್ ಸಿಂಗ್, ಸೊ ಅಲ್ಲೇನಾಗ್ತೈತಿ ಅಂತ ಹೇಳಿದರೆ, ಒಂದು ರೀತಿಯಾಗಿಂತ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿಬಿಡ್ತೈತಿ ಅವ್ರವ್ರೊಳಗನ. ಸೊ ಇದರ ಮಧ್ಯೆ ಬ್ರಿಟಿಷರು ಹೋಗಿ ತಮ್ಮ ಒಂದು ಲಾಭವನ್ನು ತಗೋತಾರೆ. ಅಲ್ಲಿರುವಂಥ ಜನಗಳ ಅಲ್ಲಿರುವಂಥ ಕಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ ವೀಕ್ ಇರ್ತಾರೆ. ನೆಕ್ಸ್ಟ್ ಬಂದ ರಣಜಿತ್ ಸಿಂಗ್ ಸ್ಟ್ರಾಂಗ್ ಇದ್ದ, ಸೊ ಅವ್ನು ಬಂದು ನೆಕ್ಸ್ಟ್ ಕಿಂಗ್ಗಳು ಏನಿರ್ತಾರೆ ವೀಕ್ ಇರ್ತಾರೆ. ಸೊ ಅವರು ವೀಕ್ ಇರೋದ್ರಿಂದ ಬ್ರಿಟಿಷರು ಆ ಪ್ಲೇಸನ್ನು ಯಾಕೆ ತಗೊಂಡ್ರು ಅಂತ ಹೇಳಿದರೆ, ಇಲ್ಲಿ ನೋಡ್ರಿ, ಇಲ್ಲಿ ಬಂದಾಗ ನಮಗೇನಪ್ಪ ಅಂತ ಹೇಳಿದರೆ, ಇಲ್ಲಿ ಪಂಜಾಬ್ ಬರುತ್ತೆ. ಸೊ ಇಲ್ಲೆಲ್ಲ ಪ್ಲೇಸ್ ಏನಾಗಿತ್ತು ಅಂತ ಹೇಳಿದರೆ, ಇದೊಂದು ರೀತಿ ಬಫರ್ ಸ್ಟೇಟ್ ಗತಿ ಇತ್ತು. ಮುಂಚೆ ಎಲ್ಲ ಈ ಪಾಕಿಸ್ತಾನ ಎಲ್ಲ ಇಂಡಿಯಾದಾಗಿತ್ತಲ್ಲ, ಸೊ ಇದೆಲ್ಲ ಬಫರ್ ಸ್ಟೇಟ್ ಅಂತಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಬ್ರಿಟಿಷರು ಇಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ ಅಂತ ಇಟ್ಕೋರಿ, ಇಲ್ಲೆಲ್ಲ ಇದ್ದಾರೆ ಬ್ರಿಟಿಷರು. ಸೊ ಅವ್ರ ಮೇಲೆ ಇಲ್ಲಿರುವಂಥ ಅಫ್ಘಾನಿಸ್ತಾನದಿಂದ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇ ತುರ್ಕ್ಮೆನಿಸ್ತಾನ್. ಸೊ ಇಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಆ ಪ್ಲೇಸ್ಗಳಿಂದ ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿರ್ತಾರಲ್ಲ, ಅವರಿಗೆ ಒಂದು ಬಫರ್ ಸ್ಟೇಟ್ ಅಂದರೆ ಅವರನ್ನು ತಡೆಯುವಂಥ ಶಕ್ತಿ ಯಾರಿಗಿತ್ತು ಅಂತಂದರೆ, ಈ ಮುಂಚೆ ಇರುವಂಥ ರಣಜಿತ್ ಸಿಂಗನಿಗೆ ಇತ್ತು. ಯಾಕಂತ ಹೇಳಿದರೆ ಅವನ ಆರ್ಮಿ ಭಾಳ ಸ್ಟ್ರಾಂಗ್ ಇತ್ತು. ಸೊ ಹೀಗಾಗಿ ಇಲ್ಲಿ ಯಾರೇ ಅಟ್ಯಾಕ್ ಮಾಡಿದ್ರು ಅವರನ್ನು ತಡೆಯುವಂಥ ಶಕ್ತಿ ಯಾರಿಗಿತ್ತು ಅಂತ ಹೇಳಿದರೆ ರಣಜಿತ್ ಸಿಂಗನಿಗಿತ್ತು. ಸೊ ಹಾಗಾಗಿ ಬ್ರಿಟಿಷರು ಏನು ಮಾಡಿದ್ರು, ಅವನನ್ನು ಸೋಲಿಸಿ ಆ ಪ್ಲೇಸನ್ನು ನಾವು ತೊಗೊಳಕ್ಕಿಂತ ಅದನ್ನು ಒಂದು ಬಫರ್ ಸ್ಟೇಟಾಗಿ ಯೂಸ್ ಮಾಡ್ಕೊಂಡ್ರು ಅವರು. ಎಲ್ಲಿವರೆಗೂ ರಣಜಿತ್ ಸಿಂಗ್ ಬದುಕಿರೋವರೆಗೂ ಕೂಡ ಅವನ ಜೊತೆ ಫ್ರೆಂಡ್ಶಿಪ್ ಟ್ರೀಟಿಯನ್ನು ಮಾಡಿಕೊಂಡು, ಅವನ ಜೊತೆಗೆ ಒಂದು ಒಳ್ಳೆಯ ಒಂದು ಟ್ರೀಟಿ ಆಫ್ ಕಂಟಿನ್ಯೂಟಿ ಅಂತ ಹೇಳ್ಬಿಟ್ಟು ಒಂದು ಟ್ರೀಟಿ ಮಾಡಿಕೊಂಡು, ಅವನ ಜೊತೆಗೆ ಏನು ಮಾಡಿದ್ರು, ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ಅವನನ್ನು ನಾವು ತಡೆದು ಅವನನ್ನು ಹೋಗ್ಲಾಡಿಸಿ ಈ ಪಂಜಾಬ್ ಪ್ಲೇಸನ್ನು ವಶಪಡಿಸಿಕೊಳ್ಳೋದಕ್ಕಿಂತ ಅದನ್ನು ಬಫರ್ ಸ್ಟೇಟಾಗಿ ಯೂಸ್ ಮಾಡ್ಕೊಳ್ಳೋದು. ಅವನ ಜೊತೆ ಫ್ರೆಂಡ್ಶಿಪ್ ಬೆಳ್ಕೊಂಡ್ರೆ ಅವನು ಇವ್ರ ಜೊತೆಗೂ ಚೆನ್ನಾಗಿರ್ತಾನೆ, ಆಮೇಲೆ ಈ ಯಾರೇ ಹೊರಗಿನವ್ರು ದಾಳಿ ಮಾಡಿದ್ರು ಅದನ್ನು ತಡಿತಾನೆ. ಸೊ ಹೀಗಾಗಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ರಣಜಿತ್ ಸಿಂಗ್ ಇರುವವರೆಗೂ ಕೂಡ ಏನು ಮಾಡಿದ್ರು ಅಂದ್ರೆ, ಅಲ್ಲಿ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಜಾರಿಯೊಳಗಿತ್ತು. ಯಾವಾಗ ಅವನು ಸತ್ತಲ್ಲ, ಅವ್ನು ಸತ್ತ ಮೇಲೆ ಈಗ ಬೇರೆ ಯಾರಾದರೂ ವೀಕ್ ದೊರೆ ಬಂದಪ್ಪ ಅಂತ ಹೇಳಿದರೆ ಇಲ್ಲಿ, ಸೊ ವೀಕ್ ಕಿಂಗ್ಡಮ್ ಏನಾದರೂ ತಲೆ ಎತ್ತಿತ್ತಪ್ಪ ಅಂತ ಹೇಳಿದರೆ, ಅಲ್ಲಿ ಏನಾಗ್ತೈತೆ ಅಂದ್ರೆ, ಹೊರಗಿನಿಂದ ಯಾರಾದರೂ ದಾಳಿ ಮಾಡಿದ್ರೆ
ಹೊರಗಿನಿಂದ ಯಾರಾದರೂ ದಾಳಿ ಮಾಡಿದ್ರೆ ಇಲ್ಲಿ ವೀಕ್ ಕಿಂಗ್ಡಮ್ ಇರೋದ್ರಿಂದ ಈಸಿಯಾಗಿ ಇವರನ್ನು ಸೋಲಿಸಿ ಅವರು ಭಾರತಕ್ಕೆ ಎಂಟರ್ ಮಾಡ್ಬೋದು. ಸೊ ಅದಕ್ಕಾಗಿ ಅವ್ರಿಗೆ ಏನು ಭಯ ಇತ್ತು ಬ್ರಿಟಿಷರಿಗೆ ಅಂತ ಹೇಳಿದರೆ, ಈ ಒಂದು ಪ್ಲೇಸನ್ನು ನಾವೇ ಏನು ಮಾಡೋದು ಆಕ್ಯುಪೈ ಮಾಡ್ಕೊಂಡ್ಬಿಡೋನು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರೇನು ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ವಾರನ್ನು ಮಾಡ್ತಾರೆ. ಯಾರ ವಿರುದ್ಧ? ಪಂಜಾಬ್ದ ಜನತೆ ವಿರುದ್ಧ. ಯಾವಪ್ಪ ಅಂತ ಹೇಳಿದರೆ ಅದೇ ಆಂಗ್ಲೋ ಸಿಖ್ ವಾರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಲ್ಲಿ ನೋಡ್ರಿ, a political anarchy broke out in Punjab after the death of King Ranjit Singh in 1839. ಇದಕ್ಕಿಂತ ಮುಂಚೆ ನಾವೇನು ನೋಡ್ಬೇಕಂತ ಹೇಳಿದರೆ, ಈಗ ರಣಜಿತ್ ಸಿಂಗ್ ಯಾರಪ್ಪ, ಹೆಂಗಿದ್ದ, ಅವನ ಕಾಲದೊಳಗೆ ಆಡಳಿತ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡೋಣ. ಸೊ ಇಲ್ಲಿ ನೋಡ್ರಿ, ರಣಜಿತ್ ಸಿಂಗ್ ಅಂತ ಹೇಳ್ಬಿಟ್ಟು ವಾಸ್ ಬಾರ್ನ್ ಇನ್ 1780 ಆ್ಯಸ್ ದ ಸನ್ ಆಫ್ ಮಲಾನ್ ಸಿಂಗ್. ಸೊ ಮಲಾನ್ ಸಿಂಗ್ನ ಸನ್ ಆಗಿ ಎಷ್ಟೊಳಗೆ ಹುಡ್ತಾನ? ಸೊ 1780. ಹಾಗಾದ್ರೆ ಮಲಾನ್ ಸಿಂಗ್ ಅನ್ನುವಂಥವ್ನು ಯಾರು ಅಂತ ಹೇಳಿದ್ರೆ, ಹೂ ಹೆಡೆಡ್ ಸುಕರ್ ಚಕಿಯ ಮಿಸೈಲ್ ಅಂತಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಸಿಖ್ರೊಳಗೆ ಅಲ್ಲಿ ಪಂಜಾಬ್ದೊಳಗೆ ಅವ್ರು ತಮ್ಮದೇ ಆಗಿರುವಂಥ ಒಂದು ಆರ್ಮಿ ಸಿಸ್ಟಮನ್ನು ಹೊಂದಿದ್ರು. ಅದರೊಳಗೆ ಎಷ್ಟಿದ್ದಪ್ಪ ಅಂತ ಹೇಳಿದ್ರೆ 12 ಮಿಸೈಲ್ಸ್ ಅಂತ ಹೇಳ್ಬಿಟ್ಟು ಇರ್ತೀವಿ. ಮಿಸೈಲ್ ಅಂತ ಹೇಳಿದ್ರೆ ಈಗ ನಮ್ಗೆ ಹೆಂಗೆ ಆರ್ಮಿದೊಳಗೆ ಬಟಾಲಿಯನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಒಂದು ಏರಿಯಾದೊಳಗೆ ಎಷ್ಟು ಬಟಾಲಿಯನ್ ಜನ ಇರ್ತಾರೆ, ಆ ಒಂದು ಬಟಾಲಿಯನ್ದೊಳಗೆ ಒಂದಿಷ್ಟು ಜನ ಇರ್ತಾರೆ, ಆ ಥರ. ಸೊ ಈಗ 12 ಮಿಸೈಲ್ ಅಂತಂದ್ರೆ ಒಂದು ಮಿಸೈಲ್ದೊಳಗೆ ಒಂದಿಷ್ಟು ಜನ ಆರ್ಮಿ, 1000 ಜನ 2000 ಜನ ಹಿಂಗೆ ಆರ್ಮಿ ಇರ್ತಾರೆ. ಸೊ ಆ ಒಂದು 12 ಮಿಸೈಲ್ ಒಳಗೆ ಅವಕ್ಕೆ ಒಂದೊಂದಕ್ಕೂ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಆ ಒಂದು ಹೆಸರು ಯಾವಪ್ಪ ಅಂತ ಹೇಳಿದ್ರೆ, ಈಗ ಸುಕರ್ ಚಕಿ ಅನ್ನುವಂಥ ಒಂದು ಮಿಸೈಲ್, ಅದರದ್ದು ಒಂದು ಹೆಡ್ ಯಾರಾಗಿದ್ರು ಅಂತ ಹೇಳಿದ್ರೆ ಮಲಾನ್ ಸಿಂಗ್, ಹೂ ವಾಸ್ ದ ಫಾದರ್ ಆಫ್ ರಣಜಿತ್ ಸಿಂಗ್. ಒನ್ ಆಫ್ ದ 12 ಮಿಸೈಲ್ ಆಫ್ ಪಂಜಾಬ್. ಸೊ ಪಂಜಾಬ್ನಲ್ಲಿರುವಂಥ 12 ಮಿಸೈಲ್ದ ಒಂದು ಮಿಸೈಲ್ ಯಾವಪ್ಪ ಅಂತ ಹೇಳಿದ್ರೆ ಸುಕರ್ ಚಕ್ಯ. ಅದರದ್ದು ಹೆಡ್ ಯಾರಪ್ಪ ಅಂತ ಹೇಳಿದ್ರೆ ಮಲಾನ್ ಸಿಂಗ್. ಹಿ ವಾಸ್ ದ ಫಾದರ್ ಆಫ್ ರಣಜಿತ್ ಸಿಂಗ್. ಹಿ ಲಾಸ್ಟ್ ಹಿಸ್ ಫಾದರ್ ಬೈ ದ ಏಜ್ ಆಫ್ 10. ಸೊ ಈತ 10 ಅಂದರೆ 10ನೇ ವಯಸ್ಸಿನೊಳಗಿದ್ದಾಗ ಇವನು ಫಾದರ್ನ ಕಳ್ಕೊಂಡ್ಬಿಡ್ತಾನೆ. ವೆನ್ ಜಮಾನ್ ಶಾ ಆಫ್ ಕಾಬೂಲ್ ಇನ್ವೇಡೆಡ್ ಇಂಡಿಯಾ. ಸೊ ಏನಪ್ಪ ಅಂತ ಹೇಳಿದ್ರೆ ಕಾಬೂಲ್ ಅಂತ ಹೇಳಿದ್ರೆ ಇದು ಅಫ್ಘಾನಿಸ್ತಾನದ ಒಂದು ಕ್ಯಾಪಿಟಲ್ ಸಿಟಿ. ಸೊ ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಸಿಟಿ ಕಾಬೂಲ್ ಐತಲ್ಲ, ಆ ಕಾಬೂಲ್ದಿಂದ ಯಾರು ಇನ್ವೆಂಟ್ ಮಾಡ್ತಾರ? ಜಮಾನ್ ಶಾ ಅನ್ನುವಂಥವನು. ಎಲ್ಲಿ ಇನ್ವೆಂಟ್ ಮಾಡ್ತಾನ? ಇಂಡಿಯಾಕ್ಕೆ. ನಾ ಆಗಲ್ಲ ನಿಮ್ಗೇನು ಬಫರ್ ಸ್ಟೇಟ್ ಅಂತ ತೋರಿಸಿದ್ನಲ್ಲ, ಸೊ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಾಬೂಲ್ದಿಂದ ಇಂಡಿಯಾದ ಮೇಲೆ ಇನ್ವೇಟ್ ಮಾಡ್ತಾನ, ಇಂಡಿಯಾದ ಮೇಲೆ ಆಕ್ರಮಣ ಮಾಡ್ತಾನ. ಸೊ ಅವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ರಣಜಿತ್ ಸಿಂಗ್ ಆಫರ್ಡ್ ಹಿಸ್ ಸರ್ವಿಸಸ್ ಟು ಹಿಮ್. ಅವೇನು ಮಾಡ್ತಾನಂದ್ರೆ ರಣಜಿತ್ ಸಿಂಗ್ ಆತನ ಜೊತೆಗೆ ಕೂಡ ಏನು ಮಾಡ್ತಾನಂದ್ರೆ ಫ್ರೆಂಡ್ಶಿಪ್ ಅದರೊಳಗೆ ಆತನ ಜೊತೆಗೂ ಕೂಡ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ಆ ಜಮಾನ್ ಶಾನ ಮನಸ್ಸನ್ನು ಗೆದ್ದು ಬಿಡ್ತಾನೆ. ಸೊ ಇದಕ್ಕಾಗಿ ಜಮಾನ್ ಶಾ ಏನು ಮಾಡ್ತಾನಂತ ಹೇಳಿದ್ರೆ ಮೇಡ್ ಹಿಮ್ ದ ಗವರ್ನರ್ ಆಫ್ ಲಾಹೋರ್ ಅಂದ್ರೆ ಪಂಜಾಬ್ದ ಒಂದು ರಾಜಧಾನಿ ಯಾವಪ್ಪ ಅಂತ ಹೇಳಿದ್ರೆ ಲಾಹೋರ್. ಆ ಒಂದು ಲಾಹೋರ್ದ ಒಂದು ಏನು ಮಾಡ್ತಾನೆ ಗವರ್ನರನ್ನಾಗಿ ಯಾರನ್ನು ಮಾಡ್ತಾರೆ? ರಣಜಿತ್ ಸಿಂಗ್. ಅಂದರೆ ರಣಜಿತ್ ಸಿಂಗ್ನ 10ನೇ ವಯಸ್ಸಿನಾಗಿದ್ದಾಗ ಅವನು ತಂದೆ ತೀರ್ಕೋತಾನೆ. ಸೊ ಆ ಎಲ್ಲ ಮಿಸೈಲನ್ನು ಮುನ್ನಡೆಸುವ ಜವಾಬ್ದಾರಿ ಯಾರಿಗಿರ್ತೈತಿ? ಈಗ ರಣಜಿತ್ ಸಿಂಗ್ ಇರ್ತೈತಿ. ಸೊ ಆವಾಗ ಜಮಾನ್ ಶಾ ಅನ್ನುವಂಥ ಒಬ್ಬ ವ್ಯಕ್ತಿ ಆತನ ಮೇಲೆ ದಾಳಿ ಮಾಡಿದಾಗ ಆತನ ಒಂದು ಸೇವೆಯನ್ನು ನೋಡಿ ಅವನಿಗೆ ಏನು ಮಾಡ್ತಾನೆ? ಲಾಹೋರ್ದ ಒಂದು ಗವರ್ನರ್ ಆಗಿ ಮಾಡಿ ಆತ ಹೋಗ್ತಾನೆ. ಅಷ್ಟೇ ಅಲ್ಲದೆ ಅವನಿಗೊಂದು ಟೈಟಲ್ ಕೊಡ್ತಾನೆ, ಏನಪ್ಪ ಅಂತ ಹೇಳಿದ್ರೆ ರಾಜ. ಸೊ ರಾಜ ರಣಜಿತ್ ಸಿಂಗ್ ಅಂತ ಹೇಳಿಬಿಟ್ಟು. ಸೊ ಹೂ ಗೇವ್ ದ ಟೈಟಲ್ ಆಫ್ ರಾಜ ಟು ದ ರಣಜಿತ್ ಸಿಂಗ್? ದಟ್ ಈಸ್ ಜಮಾನ್ ಶಾ. ಹಿ ವಾಸ್ ದ ಕಿಂಗ್ ಆಫ್ ಕಾಬೂಲ್ನಿಂದ ಬಂದಿರುವಂಥ ಒಬ್ಬ ಕಿಂಗ್ ಜಮಾನ್ ಶಾ ಆತನಿಗೆ ರಾಜ ಅನ್ನುವಂಥ ಒಂದು ಟೈಟಲನ್ನು ಕೊಡ್ತಾನೆ. ಹಿ ವಾಸ್ 19 years old by then. From hereafter he grew up in an amazing way. He aimed at achieving absolute power over all the Sikhs. He took control over all the Sikh missiles present to the west of Satluj and established his own Sikh kingdom. ಸೊ ಈತ ಏನಪ್ಪ ಅಂತ ಹೇಳಿದ್ರೆ 19 ಇಯರ್ಸ್ದೊಳಗಿದ್ದಾಗ ಈತ ಏನು ಮಾಡ್ತಾನಂತ ಹೇಳಿದ್ರೆ ಸಿಖ್ ಜನರನ್ನು, ಈತನ ಒಂದು ಆಸೆ ಇರ್ತೈತಿ. ಏನು ಆಸೆ ಅಂತ ಹೇಳಿದ್ರೆ ಎಷ್ಟು ಜನ ಸಿಖ್ಸ್ ಅದಾರಲ್ಲ, ಸೊ ಅವ್ರನ್ನೆಲ್ಲರನ್ನೂ ಏನು ಮಾಡಬೇಕು? ಒಂದು ಕಡೆಯನ್ನು ಕೂಡಿಸ್ಬೇಕು. ಒಂದು ಕಡೆ ಕೂಡಿಸಿ ಆ ಒಂದು ಸಿಖ್ ಅನ್ನುವಂಥ ಒಂದು ಕಿಂಗ್ಡಮನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಎಸ್ಟಾಬ್ಲಿಷ್ ಮಾಡಿ ಅದಕ್ಕೆ ನಾನು ರಾಜ ಆಗಿರಬೇಕು ಅನ್ನುವಂಥ ಒಂದು ಏನಪ್ಪ ಅಂತ ಹೇಳಿದ್ರೆ ಅವನಲ್ಲಿ ಒಂದು ಭಾಳ ಮಹತ್ವಾಕಾಂಕ್ಷೆ ಇರುವಂಥ ಒಂದು ಪ್ಲ್ಯಾನ್ ಇರ್ತೈತೆ ಅದು. ಸೊ ಎಲ್ಲರನ್ನು ಒಟ್ಟುಗೂಡಿಸ್ಬೇಕು. ಆ ಒಟ್ಟುಗೂಡಿಸಿರುವಂಥ ಎಲ್ಲ ಒಂದು ಸಿಖ್ ಕಿಂಗ್ಡಮ್ಗೆ ನಾನು ರಾಜ ಆಗಿರಬೇಕು, ಎಲ್ಲರನ್ನೂ ಕೂಡ ಒಂದು ಕಡೆ ನಾನು ಕೂಡಿಸ್ಬೇಕು ಅನ್ನುವಂಥ ಒಂದು ಆಸೆ ಭಾಳ ಇರ್ತೈತಿ ಇವನು. ಸೊ ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ
ಹಿ ಎಂಟರ್ಡ್ ಕಂಟಿನ್ಯೂಸ್ ಅಗ್ರಿಮೆಂಟ್ ವಿತ್ ದ ಬ್ರಿಟಿಷ್. ಸೊ ಇದಕ್ಕೆ ತೊಡಕೋದವ್ರು ಯಾರಪ್ಪ ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಇದಕ್ಕೇನಪ್ಪ ಅಂತ ಹೇಳಿದ್ರೆ ಎಲ್ಲರನ್ನೂ ಅವರು ಎಲ್ಲರ ಮೇಲೆ ದಾಳಿ ಮಾಡ್ಕೊತ ಎಲ್ಲ ಪ್ಲೇಸ್ಗಳನ್ನ ವಶಪಡಿಸ್ಕೊಂತ ಬಂದಿರ್ತಾರೆ ಆ ಟೈಮ್ದಾಗ. ಸೊ ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಥರ ರಣಜಿತ್ ಸಿಂಗ್ ಅವ್ರ ಜೊತೆಗೆ ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾನೆ. ಏನು ಅಗ್ರಿಮೆಂಟ್ ಮಾಡ್ಕೋತಾನೆ, ಬ್ರಿಟಿಷರಿಗೂ ಅದೇ ಬೇಕಾಗಿರ್ತೈತಿ, ಅವ್ರಿಗೊಂದು ಬಫರ್ ಸ್ಟೇಟ್ ಬೇಕಾಗಿರ್ತೈತಿ. ಸೊ ಈತನಿಗೆ ಏನು ಬೇಕಾಗಿರ್ತೈತಿ, ಒಂದು ಕಿಂಗ್ಡಮ್, ಸಿಖ್ ಕಿಂಗ್ಡಮ್ ಅನ್ನುವಂಥದ್ದು ಬೇಕಾಗಿರ್ತೈತಿ. ಸೊ ಇವರಿಬ್ಬರ ಮಧ್ಯೆ ಏನು ಅಗ್ರಿಮೆಂಟ್ ಆಗ್ತೈತಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಮಾಡ್ಕೋತಾರೆ. ಯಾವಾಗ ಅಂತ ಹೇಳಿದ್ರೆ 1809 ಒಳಗೆ. ಎಲ್ಲಿ ಮಾಡ್ಕೋತಾರಪ್ಪ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಅಮೃತ್ಸರ್ ಅಂತೂ ಪಂಜಾಬ್ದೊಳಗೆ ಬರ್ತೈತಿ ಇದು. ಸೊ ಅಮೃತ್ಸರ್ ಅನ್ನುವಂಥ ಒಂದು ಪ್ಲೇಸಲ್ಲಿ ಕಂಟಿನ್ಯೂಸ್ ಅಗ್ರಿಮೆಂಟ್ ಮಾಡ್ಕೋತಾರೆ. ದಿಸ್ ಅಗ್ರಿಮೆಂಟ್ ಹೆಲ್ಡ್ ಬಿಟ್ವೀನ್ ದ ಬ್ರಿಟಿಷ್ ಆ್ಯಂಡ್ ರಣಜಿತ್ ಸಿಂಗ್ ಆ್ಯಟ್ 1809. ಸೊ 1809 ಒಳಗೆ ಈ ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾರೆ. ಏನಾಗುತ್ತಪ್ಪ ಈ ಅಗ್ರಿಮೆಂಟ್ದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಅವರು ರಣಜಿತ್ ಸಿಂಗನ ಮೇಲೆ ದಾಳಿ ಮಾಡುವಂಗಿಲ್ಲ, ರಣಜಿತ್ ಸಿಂಗ್ ಬ್ರಿಟಿಷರ ಮೇಲೆ ದಾಳಿ ಮಾಡುವಂಗಿಲ್ಲ. ಸೊ ಆ ಥರ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಹಿ ಆರ್ಗನೈಸ್ಡ್ ಹಿಸ್ ಆರ್ಮಿ ಆನ್ ದ ಲೈನ್ಸ್ ಆಫ್ ಯುರೋಪಿಯನ್ ಆರ್ಮೀಸ್. ಸೊ ಆತ ಹೆಂಗೆ ಮಾಡ್ತಾನಂತ ಹೇಳಿದ್ರೆ ಇವನ ಆರ್ಮಿ ಸಿಸ್ಟಮ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಕೇಳ್ತಾರೆ ಎಕ್ಸಾಮ್ದಾಗ 2 to 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಹಿ ಆರ್ಗನೈಸ್ಡ್ ಹಿಸ್ ಆರ್ಮಿ ಆನ್ ದ ಲೈನ್ಸ್ ಆಫ್ ಯುರೋಪಿಯನ್ ಆರ್ಮೀಸ್. ಸೊ ಯುರೋಪಿಯನ್ ಆರ್ಮಿ ಹೆಂಗಿತ್ತಲ್ಲ ಅದೇ ಸಿಸ್ಟಮ್ ಒಳಗೆ ಈತ ತನ್ನ ಆರ್ಮಿಯನ್ನು ಆರ್ಗನೈಸ್ ಮಾಡ್ತಾನೆ. ಹೌ ವಾಸ್ ದ ಆರ್ಮಿ ಸಿಸ್ಟಮ್ ಆಫ್ ದ ರಣಜಿತ್ ಸಿಂಗ್ ಅಂತ ಹೇಳಿ, ಹೌ ವಾಸ್ ದ ಮಿಲಿಟ್ರಿ ಸಿಸ್ಟಮ್ ಆಫ್ ರಣಜಿತ್ ಸಿಂಗ್ ಅಂತ ಕೇಳ್ತಾರೆ ಕ್ವಶನ್. ನಿಮಗೆ ಕೇಳಿದ್ರಂದ್ರೆ ನೀವು ಈ ಆನ್ಸರನ್ನು ಬರಿಬೇಕು ನೋಡ್ರಿ. ಹಿ ಆರ್ಗನೈಸ್ಡ್ ಹಿಸ್ ಆರ್ಮಿ ಆನ್ ದ ಲೈನ್ಸ್ ಆಫ್ ಯುರೋಪಿಯನ್ ಆರ್ಮೀಸ್. ಯುರೋಪಿಯನ್ ಆರ್ಮಿ ಥರನೇ ಏನು ಮಾಡ್ತಾನೆ ಅಂದರೆ ತನ್ನ ಒಂದು ಆರ್ಮಿಯನ್ನು ಅಂತ ಆರ್ಗನೈಸ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನ್ನ ಎಸ್ಟಾಬ್ಲಿಷ್ ಮಾಡ್ಕೋತಾನೆ, ಅವನ್ನ ಫಾರ್ಮ್ ಮಾಡ್ಕೋತಾನೆ. ಹೀಸ್ ಆರ್ಮಿ ಲಾಂಚ್ಡ್. ಸೊ ಅಷ್ಟೇ ಅಲ್ಲದ ಇವನ್ ಆರ್ಮಿ ಒಳಗೆ ಯಾರ್ಯಾರು ಇರ್ತಾರಪ್ಪ, ಓನ್ಲಿ ಸಿಖ್ ಜನಾಂಗ ಅಷ್ಟೇ ಇರಂಗಿಲ್ಲ, ಗೋರ್ಖಾಸ್, ಬಿಹಾರೀಸ್, ಪಠಾನ್ಸ್ ಆ್ಯಂಡ್ ಇವನ್ ಮುಸ್ಲಿಮ್ ಅಪಾರ್ಟ್ ಫ್ರಮ್ ದ ಸಿಖ್ಸ್. ಸೊ ಏನಪ್ಪ ಅಂತ ಹೇಳಿದ್ರೆ ಎಷ್ಟು ಜನ ಇರ್ತಾರೆ ನೋಡ್ರಿ. ಅಂದರೆ ಇದು ಏನು ತೋರಿಸ್ತೈತಪ್ಪ ಅಂತ ಹೇಳಿದ್ರೆ ಇವನ ಒಂದು ಸೆಕ್ಯುಲರ್ ಪಾಲಿಸಿಯನ್ನು ತೋರಿಸ್ತೈತಿ. ಅಲ್ಲಿ ಕೇವಲ ಸಿಖ್ರು ಅಂತ ಹೇಳಿಬಿಟ್ರೆ ಸಿಖ್ ಜನಾಂಗ ಮಾತ್ರ ಇರಂಗಿಲ್ಲ ಅವನ ಆರ್ಮಿ ಒಳಗೆ, ಘುರ್ಕಾಗಳು ಇರ್ತಾರೆ, ಆಮೇಲೆ ಬಿಹಾರಿಗಳು ಅಂತ ಹೇಳ್ಬಿಟ್ಟು ಬರ್ತಾರೆ, ಬಿಹಾರೀಸ್ ಇರ್ತಾರೆ, ಆಮೇಲೆ ಪಠಾನ್ಸ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಇವರೆಲ್ಲರೂ ಒಳಗೊಂಡಿರುವಂಥ ಒಂದು ಆರ್ಮಿ. ಅಷ್ಟೇ ಅಲ್ಲದೆ ಮುಸ್ಲಿಮ್ರು ಕೂಡ ಏನಪ್ಪ ಅಂತ ಹೇಳಿದ್ರೆ ಈತನ ಒಂದು ಆರ್ಮಿ ಒಳಗಿರ್ತಾರೋ. ಸೊ ಮುಸ್ಲಿಮ್ರು ಈತನ ಆರ್ಮಿ ಒಳಗೆ ಇರ್ತಾರಂದ್ರೆ ದಿಸ್ ಶೋಸ್ ದ ಸೆಕ್ಯುಲರ್ ಪಾಲಿಸಿ ಆಫ್ ದ ರಣಜಿತ್ ಸಿಂಗ್ನ ಒಂದು ಸೆಕ್ಯುಲರ್ ಪಾಲಿಸಿ ಏನಾಗಿತ್ತು, ಯಾವ ರೀತಿ ಇತ್ತು ಅಂತ ಕೇಳಿದರೆ ಇದನ್ನ ಬರಿಬೇಕು ನೀವು ಆನ್ಸರ್. ಆಮೇಲೆ ಅವನ ಮಿಲಿಟರಿ ಸಿಸ್ಟಮ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೂ ಕೂಡ ಇದನ್ನೇ ಆನ್ಸರ್ ಬರಿಬೇಕಾಗ್ತೈತೆ ನೀವು. ಸೊ ಏನಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಅದು ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಆರ್ಮಿಯನ್ನು ಫಾರ್ಮ್ ಮಾಡ್ಕೋತಾನೆ. He founded a foundry workshop at Lahore in order manufacture cannons. ಸೊ ಕೆನನ್ಸ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಈ ಗುಂಡುಗಳ ದೊಡ್ಡ ಗುಂಡುಗಳನ್ನು ಏನು ಬಿಡ್ತಿರ್ತಾರೆ ನೋಡ್ರಿ, ಕೆನನ್ಸ್ ಅಂತ ಹೇಳಿದ್ರೆ ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ಸೊ ಆ ಕೆನನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ವರ್ಕ್ಶಾಪನ್ನು ಈತ ಏನು ಮಾಡಿದ್ದ ಅಂತ ಹೇಳಿದ್ರೆ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿದ್ದ. ಎಲ್ಲಿ ಸ್ಥಾಪನೆ ಮಾಡಿದ್ದ? ಲಾಹೋರ್ದಲ್ಲಿ ಸ್ಥಾಪನೆ ಮಾಡಿದ್ದ. ಲಾಹೋರ್ದಲ್ಲಿ ಈತ ಕೆನನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲವೊಂದಿಷ್ಟು ವರ್ಕ್ಶಾಪ್ಗಳನ್ನ ಏನು ಮಾಡಿದ್ದ ಅಂತ ಹೇಳಿದ್ರೆ ಸ್ಥಾಪನೆ ಮಾಡ್ಕೊಂಡಿದ್ದ. ಸೊ ಅಂದರೆ ತಾನೇ ಸ್ವಂತ ಏನು ಮಾಡ್ತಿದ್ದ, ಮದ್ದುಗುಂಡುಗಳನ್ನ ತಯಾರು ಮಾಡುವಂಥ ಒಂದು ಬಂದೂಕನ್ನು ತಾನೇ ರೆಡಿ ಮಾಡ್ಕೊತಿದ್ದ. ಆಮೇಲೆ ಎಷ್ಟೋ ಜನ ಜನಾಂಗ, ಬೇರೆ ಬೇರೆ ಜನಾಂಗದ ಜನರನ್ನು ತೊಗೊಂಡು ಆರ್ಮಿಯನ್ನು ಫಾರ್ಮ್ ಮಾಡ್ಕೊಂಡಿದ್ದ. ಸೊ ಆತನ ಆರ್ಮಿ ಯಾವ ಥರ ಇತ್ತಪ್ಪ ಅಂತ ಹೇಳಿದ್ರೆ ಯುರೋಪಿಯನ್ ಆರ್ಮಿಗಳಿಗೆ ಹೋಲಿಸ್ಬೋದು ಆತನ ಆರ್ಮಿಯನ್ನು. ಸೊ ಈ ಥರ ಎಲ್ಲ ಏನಪ್ಪ ಅಂತ ಹೇಳಿದ್ರೆ ಈತನ ಒಂದು ಮಿಲಿಟ್ರಿ ಸಿಸ್ಟಮ್ ಇತ್ತು. ಸೊ ನೆಕ್ಸ್ಟ್ ಏನಾಯ್ತಪ್ಪ ಅಂತ ಹೇಳಿದ್ರೆ ದ ಆರ್ಮಿ ಆಫ್ ರಣಜಿತ್ ಸಿಂಗ್ ವಾಸ್ ದ ಬೆಸ್ಟ್ ಅಮಂಗ್ ಆಲ್ ದ ಇಂಡಿಯನ್ ರೂಲರ್ಸ್ ಆಫ್ ದ್ಯಾಟ್ ಟೈಮ್. ಆ ಒಂದು ಟೈಮ್ ಒಳಗೆ 1809 ಒಳಗೆ. ಸೊ ಆ ಒಂದು ಟೈಮ್ ಒಳಗೆ ಇಡೀ ಇಂಡಿಯಾದ ಎಲ್ಲ ಜನರ ಆರ್ಮಿಗೆ ಹೋಲಿಸಿದ್ರು. ಇಡೀ ಇಂಡಿಯಾದಾಗ ಇರುವಂಥ ಕಿಂಗ್ಡಮ್ಸ್ ಎಲ್ಲ ಜನರ ಒಂದು ಆರ್ಮಿಯನ್ನು ಹೋಲಿಸಿದ್ರೆ ಈ ಒಂದು ರಣಜಿತ್ ಸಿಂಗ್ನ ಆರ್ಮಿ ಏನಾಗಿತ್ತು ಅಂತ ಹೇಳಿದ್ರೆ ಬೆಸ್ಟ್ ಆಗಿತ್ತು ಅಂತ ಹೇಳ್ತಾರೆ ಅವರು. ಹಿ ವಾಸ್ ಸೆಕ್ಯುಲರ್ ಇನ್ ಟೆಂಪರ್ಮೆಂಟ್ ಆ್ಯಂಡ್ ಸಪೋರ್ಟೆಡ್ ಬೋತ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಸ್ಪಿರಿಚುವಲ್ ಲೀಡರ್ಸ್. ಸೊ ಹಿಂದೂ ಮತ್ತು ಮುಸ್ಲಿಮ್ರಿಗೆ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಇಬ್ರಿಗೂ ಕೂಡ ಆತ ಸಪೋರ್ಟ್ ಮಾಡ್ತಿದ್ದ. ಸೊ ನಾಟ್ ಓನ್ಲಿ ಮುಸ್ಲಿಮ್, ನಾಟ್ ಓನ್ಲಿ ಹಿಂದೂ. ಸೊ ಆತ ಒಬ್ಬ ಹಿಂದೂ ಆಗಿ ಮುಸ್ಲಿಮ್ರಿಗೆ ಕೂಡ ಏನು ಮಾಡ್ತಿದ್ದ, ಸಪೋರ್ಟ್ ಮಾಡ್ತಿದ್ದ. ಪೀಪಲ್ ಫ್ರಮ್ ಆಲ್ ರಿಲಿಜನ್ಸ್ ಹೆಲ್ಡ್ ಹೈ ಆಫೀಸಸ್ ಇನ್ ಹಿಸ್ ರೆಸ್ಯೂಮ್. ಸೊ ಆತನ ಒಂದು ಆಫೀಸ್ನೊಳಗೆ ಏನಪ್ಪ ಅಂತ ಹೇಳಿದರೆ ಎಲ್ಲ ರಿಲಿಜನ್ದವ್ರು, ಮುಸ್ಲಿಮ್ ಆಗಲಿ ಅಥವಾ ಗೋರ್ಖಾ ಆಗಲಿ ಎಲ್ಲ ರಿಲಿಜನ್ದವ್ರು ಏನಾಗಿದ್ರು ಅಂತ ಹೇಳಿದ್ರೆ ಹೈ ಪೋಸ್ಟ್ನಾಗಿದ್ದರು.
ಬರೀ ಹಿಂದೂಗಳು ಅಷ್ಟೇ ಹೈ ಪೋಸ್ಟ್ನಾಗ ಇರ್ತಾರೆ. ಈಗ ಬ್ರಿಟಿಷರು ತೊಗೊಂಡು ಅಂತ ಹೇಳಿದ್ರೆ ಅವರು ಇಂಗ್ಲೀಷರು ಅಷ್ಟೇ ಏನಪ್ಪ ಅಂದ್ರೆ ಹೈ ಪೋಸ್ಟ್ನಾಗಿದ್ರು, ಇಂಡಿಯನ್ಸ್ ಲೋವರ್ ಪೋಸ್ಟ್ನಾಗಿದ್ರು. ಆದ್ರೆ ಈ ಒಬ್ಬ ರಣಜಿತ್ ಸಿಂಗ್ ನಾವು ತೊಗೊಂಡಿವಿ ಅಂತ ಹೇಳಿದ್ರೆ ಆತನ ಒಂದು ಆಸ್ಥಾನದೊಳಗೆ ಎಲ್ಲರೂ ಕೂಡ ಹೈ ಪೋಸ್ಟ್, ಎಲ್ಲ ಒಂದು ರಿಲಿಜನ್ದವರು ಕೂಡ ಹೈಯರ್ ಪೋಸ್ಟ್ ಒಳಗೆ ಇದ್ರು ಅಂತ ಹೇಳ್ತಾರೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಲೈನ್ ಹಿಡ್ಕೊಂಡು ಇಲ್ಲಿವರೆಗೂ ಏನು ತೋರಿಸುತ್ತಿ ಅಂತ ಹೇಳಿದರೆ ಇವನ ಒಂದು ಸೆಕ್ಯುಲರ್ ಪಾಲಿಸಿಯನ್ನು ತೋರಿಸ್ತೈತಿ. ಅಷ್ಟೇ ಅಲ್ಲದೆ ಇದು ಒಂದು ಲೈನ್ ಬರೀಬೇಕು ನೀವು ಸೆಕ್ಯುಲರ್ ಪಾಲಿಸಿ ಅಂತ ಹೇಳಿದ್ರೆ. ಸೊ ಅವನ ಆರ್ಮಿ ಒಳಗೆ ಎಷ್ಟೇ ಜನ ಇದ್ದರು, ಯಾವ್ಯಾವ ಜನಾಂಗದವ್ರು ಇದ್ದರು, ಆಮೇಲೆ ಅವನು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾಯಿದ್ದ, ಆಮೇಲೆ ಅವನ ಒಂದು ರಿಲಿಜಿಯನ್ಸ್ ಅವನಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಹೈ ಆಫೀಸರ್ಸ್ ಯಾರ್ಯಾರು ಇದ್ದರು. ಸೊ ಎಲ್ಲ ರಿಲಿಜನ್ಸ್ದವರು ಅವನಲ್ಲಿ ಹೈ ಆಫೀಸನ್ನು ಪಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು. He was successful in protecting his state from the British by not having any enmity with them. ಅವ್ರ ಜೊತೆಗೆ ಯಾವುದೇ ಒಂದು ಎನಿಮಿಟಿ ಇರಲಾರ್ದನ ಆತ ಏನು ಮಾಡ್ಕೊಂಡ್ಬಂದಿದ್ದ, ತನ್ನ ಒಂದು ಸ್ಟೇಟನ್ನು ಕಾಪಾಡ್ಕೊಂಡ್ಬಂದಿದ್ದ. ಮೀನ್ ವೈಲ್ ಅಷ್ಟರೊಳಗೆ, ಮೀನ್ ವೈಲ್ ಅಂತಂದ್ರೆ ಅಷ್ಟರಲ್ಲಿ, ಇವನ್ ದ ಬ್ರಿಟಿಷ್ ವಾಂಟೆಡ್ ಅ ಸ್ಟ್ರಾಂಗ್ ಬಫರ್ ಸ್ಟೇಟ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಇನ್ವಿಷನ್ಸ್ ಫ್ರಮ್ ದ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ. ಸೊ ನಿಮ್ಗೆ ಹೇಳಿದ್ನೆಲ್ಲ ಬ್ರಿಟಿಷ್ರಿಗೂ ಕೂಡ ಅದೇ ಬೇಕಾಗಿತ್ತು, ಅವ್ರಿಗೊಂದು ಬಫರ್ ಸ್ಟೇಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ಅವನ ಜೊತೆಗೆ ಟ್ರೀಟಿ ಆಫ್ ಕಂಟಿನ್ಯೂಟಿ ಯಾವುದದ, ದ ಕಂಟಿನ್ಯೂಸ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡು ಬಂದಿದ್ರು ಅವರು. ಸೊ ಅಷ್ಟೇ ಅಲ್ಲದೆ ಏನಪ್ಪ ಅಂತ ಹೇಳಿದ್ರೆ ಇನ್ ನಟ್ಶೆಲ್ ಅಂತಂದ್ರೇನು ಒಟ್ಟಿನಲ್ಲಿ, ರಣಜಿತ್ ಸಿಂಗ್ ಫೌಂಡೆಡ್ ಆ್ಯನ್ ಇಂಡಿಪೆಂಡೆಂಟ್ ಸಿಖ್ ಸ್ಟೇಟ್ ಆ್ಯಂಡ್ ರೂಲ್ಡ್ ಇಟ್ ಆ್ಯಸ್ ಆ್ಯನ್ ಇಂಡಿಪೆಂಡೆಂಟ್ ಕಿಂಗ್ ಟಿಲ್ ಹಿಸ್ ಡೆತ್ ಇನ್ 1839. ಅವನು ಸಾಯುವವರೆಗೂ ಕೂಡ ಏನಾಗಿದ್ದ ಅಂತ ಹೇಳಿದ್ರೆ ಅವೊಬ್ಬ ಇಂಡಿಪೆಂಡೆಂಟ್ ರಾಜ ಆಗಿ ಬದುಕಿದ್ದ. ಸೊ ತನ್ನ ಒಂದು ಕಿಂಗ್ಡಮನ್ನು ಇಂಡಿಪೆಂಡೆಂಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ದ. ಯಾರೂ ಅವನ ಮೇಲೆ ಏನು ಮಾಡ್ತಾ ಇದ್ರಿಲ್ಲ, ಯಾರೂ ಅವನ ಮೇಲೆ ದಾಳಿನ ಮಾಡ್ತಾ ಇರಲಿಲ್ಲ. ಈ ಕಡೆ ಬ್ರಿಟಿಷರು ಆಗಿರ್ಬೋದು ಅಥವಾ ಫಾರಿನರ್ಸ್ ಆಗಿರ್ಬೋದು. ಸೊ ಯಾರೂ ಆತನ ಮೇಲೆ ದಾಳಿ ಮಾಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಈತ ಏನಪ್ಪ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಕಿಂಗ್ ಆಗಿ ಸಾಯುವವರೆಗೂ ಬದುಕಿದ್ದ. ಸೊ ಇವಾಗ ನೋಡ್ರಿ, ಆಂಗ್ಲೋ ಸಿಖ್ ವಾರ್. A political anarchy broke out in Punjab after the death of King Ranjit Singh in 1839. The British attempted to invade Punjab, violating the Continuous Friendship Pact. Note, Continuous Friendship Pact ಅಂದ್ರೂ ಒಂದೇ, ಕಂಟಿನ್ಯೂಸ್ ಅಗ್ರಿಮೆಂಟ್ ಅಂದ್ರೂ ಒಂದೇ. ಸೊ ಈ ಅಗ್ರಿಮೆಂಟನ್ನು ವೈಲೇಟ್ ಮಾಡ್ತಾರೆ ಬ್ರಿಟಿಷರು. ಯಾವಾಗ ವೈಲೇಟ್ ಮಾಡ್ತಾರೆ, ಇವು ಯಾರ ಜೊತೆ ಮಾಡ್ಕೊಂಡಿರ್ತಾರೆ, ಅವರು ರಣಜಿತ್ ಸಿಂಗ್ ಜೊತೆ ಮಾಡ್ಕೊಂಡಿರ್ತಾರೆ ಅಗ್ರಿಮೆಂಟ್. ಸೊ ಆತ ಸತ್ತ ಮೇಲೆ ಏನು ಮಾಡ್ತಾರೆ, ಈ ಒಂದು ಟ್ರೀಟಿಯನ್ನು ಅವರು ವೈಲೇಟ್ ಮಾಡ್ತಾರೆ. ದೇ ಹ್ಯಾಡ್ ವಿತ್ ದ ಈಸ್ಟ್ ವೈಲ್ ಕಿಂಗ್ ಇನ್ ಡಿಸೆಂಬರ್ 1845 a war broke out between the British and Punjab. ಬ್ರಿಟಿಷ್ ಮತ್ತು ಪಂಜಾಬ್ರ ನಡುವೆ ಏನಾಗ್ತೈತಿ ಅಂತ ಹೇಳಿದ್ರೆ ಈ ಒಂದು ಇದನ್ನು ಸ್ಟಾರ್ಟ್ ಆಗಿಬಿಡ್ತೈತಿ, ವಾರ್ ಸ್ಟಾರ್ಟ್ ಆಗ್ತೈತಿ. ಯಾವಾಗ ಸ್ಟಾರ್ಟ್ ಆಗ್ತೈತಿ, ಇವ್ರು ಯಾವಾಗ ಒಂದು ಪ್ಯಾಕ್ಟ್ ಅಂದರೆ ಒಪ್ಪಂದ, ಫ್ರೆಂಡ್ಶಿಪ್ ಪ್ಯಾಕ್ಟನ್ನು ಯಾವಾಗ ಇವ್ರು ವೈಲೇಟ್ ಮಾಡ್ತಾರಲ್ಲ ಬ್ರಿಟಿಷರು. ಸೊ ವೈಲೇಟ್ ಮಾಡಿದ ಮೇಲೆ ಏನಾಗ್ತೈತಿ ಅಂತ ಹೇಳಿದ್ರೆ ಅವರಲ್ಲಿ ಪಂಜಾಬ್ನಲ್ಲಿರುವಂಥ ನೆಕ್ಸ್ಟ್ ಬಂದ ಕಿಂಗ್ಗಳಿಗೆ ಏನಾಗ್ತೈತಿ ಅಂತ ಹೇಳಿದ್ರೆ ಸಿಟ್ಟು ಬರ್ತೈತಿ, ಅಲ್ಲಿರುವಂಥ ಲೀಡರ್ಸ್ಗಳಿಗೆ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಏನಾಗ್ತೈತಿ, ಅವ್ರ ವಿರುದ್ಧ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಸೊ ಇದಾದಮೇಲೆ ಏನಾಗ್ತೈತಿ, ಬ್ರಿಟಿಷರು ಅವ್ರ ಮೇಲೆ ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. Sensing the danger from an outside force, Hindu, Sikhs, Muslim got together to defeat the British. ಸೊ ಏನಾಗುತ್ತೆ, ಈ ಮುಂಚೆ ಏನಾಗಿರ್ತೈತಿ, ರಣಜಿತ್ ಸಿಂಗ್ ಏನು ಮಾಡಿರ್ತಾನೆ, ಹಿಂದೂ, ಸಿಖ್, ಮುಸ್ಲಿಮ್ ಇವರೆಲ್ಲರೂ ಕೂಡ್ಕೊಂಡು ಒಂದು ಆರ್ಮಿಯನ್ನು ಫಾರ್ಮ್ ಮಾಡಿರ್ತಾನೆ. ಅವರೆಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ನಿಂತು ಬಿಡ್ತಾರೆ. ಆದರೂ ಕೂಡ ಏನಾಗ್ತೈತೆ ಅಂದ್ರೆ ಫೈನಲಿ ದೇ ಹ್ಯಾಡ್ ಟು ಅಕ್ಸೆಪ್ಟ್ ಡಿಫೀಟ್. ಸೊ ಇವರೆಲ್ಲರೂ ಕೂಡ ಅವರು ಬ್ರಿಟಿಷರ ವಿರುದ್ಧ ನಿಂತರೂ ಕೂಡ ಏನಾಗ್ತೈತಿ ಅಂತ ಹೇಳಿದ್ರೆ ಬ್ರಿಟಿಷರು ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಅವರು ಸೋಲನ್ನು ಒಪ್ಕೋಬೇಕಾಗ್ತೈತಿ. ಎದಕ್ಕಪ್ಪ ಅಂತ ಹೇಳಿದ್ರೆ ಟ್ರೈಟರ್ ಲೀಡರ್ಸ್ ಅಂದ್ರೆ ದೇಶದ್ರೋಹ ಮಾಡುವಂಥ, ಡ್ಯೂ ಟು ಫ್ಯೂ ಟ್ರೈಟರ್ ಲೀಡರ್ಸ್ ಅಂತ ಹೇಳಿದ್ರೆ ದೇಶದ್ರೋಹ ಅಂತ ಮಾಡುವಂಥ ಕೆಲವೊಂದಿಷ್ಟು ಜನ ಇರ್ತಾರೆ ನೋಡ್ರಿ. ಅಂದರೆ ಇವ್ರ ವಿರುದ್ಧ ಏನು ಇವರು ಎಲ್ಲ ಒಂದು ಒಳ ಸಂಚನ ಅಂದರೆ ಒಳಗಿನ ಎಲ್ಲ ಒಂದು ಸೀಕ್ರೆಟನ್ನು ಬಿಟ್ಟುಕೊಟ್ರು ಬ್ರಿಟಿಷರಿಗೆ. ಒಳಗಿನ ಸೀಕ್ರೆಟನ್ನು ಕೆಲವೊಂದಿಷ್ಟು ದೇಶದ್ರೋಹಿಗಳು ಇರ್ತಾರಲ್ಲ ಅವ್ರು ಬಿಟ್ಟುಕೊಟ್ಟು ಬ್ರಿಟಿಷರು ಗೆಲ್ಲುವಂಗೆ ಮಾಡಿಬಿಟ್ರು. ದೇ ಸೈನ್ಡ್ ಅ ಹ್ಯುಮ್ಯಾಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಇನ್ 1846. ಹಾಗಾದ್ರೆ ಆಂಗ್ಲೋ ಸಿಖ್ ವಾರ್ ಯಾವ ಒಂದು ಅಗ್ರಿಮೆಂಟ್ ಮೂಲಕ ಎಂಡ್ ಆಗ್ತೈತಿ,
ದ ಹ್ಯುಮ್ಯಾಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್. ಯಾವ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಲಾಹೋರ್ ಅಗ್ರಿಮೆಂಟ್ ಮೂಲಕ ಏನಾಗ್ತೈತೆ ಅಂತ ಹೇಳಿದ್ರೆ ಆಂಗ್ಲೋ ಸಿಖ್ ವಾರ ಇದು ಕೊನೆ ಆಗ್ತೈತಿ. ವಿತ್ ದ ಬ್ರಿಟಿಷ್ ರೆಸಿಡೆಂಟ್ ಬಿಕೇಮ್ ದ ಡಿ ಫ್ಯಾಕ್ಟೋ ರೂಲರ್ ಆಫ್ ಪಂಜಾಬ್. ಸೊ ಏನಾಗ್ತೈತಿ ಅಂತ ಹೇಳಿದ್ರೆ ಮುಂದೆ ಬ್ರಿಟಿಷ್ ರೆಸಿಡೆಂಟ್ ಏನಾಗ್ತಾನಂತ ಹೇಳಿದ್ರೆ ಪಂಜಾಬನ್ನು ತನ್ನ ಒಂದು ರೂಲರ್ ಆಗಿ ಪಂಜಾಬದ ಒಂದು ರೂಲರ್ ಆಗಿ ಯಾರ ಆಳ್ವಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬ್ರಿಟಿಷರು ಒಬ್ಬ ಲೀಡರ್ನ ಇಟ್ಬಿಡ್ತಾರಲ್ಲಿ. ಲೈಕ್ ದಿಸ್ ಪಂಜಾಬ್ ಬಿಕೇಮ್ ದ ಡಿಪೆಂಡೆಂಟ್ ಸ್ಟೇಟ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ. ಸೊ ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಡಿಪೆಂಡೆಂಟ್ ಸ್ಟೇಟ್ ಆಗಿ ಅದು ಮುಂದುವರಿತೈತಿ. ಇಷ್ಟು ದಿವಸ ರಣಜಿತ್ ಸಿಂಗ್ ಇರುವವರೆಗೂ ಕೂಡ ಅದು ಇಂಡಿಪೆಂಡೆಂಟ್ ಆಗಿರ್ತದೆ, ಅದಕ್ಕಿಂತ ಮುಂಚೆನೂ ಇಂಡಿಪೆಂಡೆಂಟ್ ಆಗಿತ್ತು. ಬಟ್ ಯಾವಾಗ ರಣಜಿತ್ ಸಿಂಗ್ ಸತ್ತಲ್ಲ, ಸೊ ದೇ ವೈಲೇಟೆಡ್ ದ ಕಂಟಿನ್ಯೂಸ್ ಫ್ರೆಂಡ್ಶಿಪ್ ಪ್ಯಾಕ್ಟ್. ಬ್ರಿಟಿಷ್ violated the continuous friendship pact and they attacked Lahore and they committed the treaty of ಲಾಹೋರ್ ಟ್ರೀಟಿಯನ್ನು ಮಾಡಿಕೊಂಡ್ರು, ಲಾಹೋರ್ ಅಗ್ರಿಮೆಂಟನ್ನು ಮಾಡಿಕೊಂಡು ಅವ್ರೇನು ಮಾಡಿದ್ರು ಆ ಒಂದು ಸ್ಟೇಟನ್ನು ತಮ್ಮ ವಶಕ್ಕೆ ತಾವು ಪಡ್ಕೊಂಡ್ಬಿಟ್ರು. ದ ಸಿಖ್ ಅಪೋಸ್ಡ್ ದ ಅಟೆಂಪ್ಟ್ಸ್ ಬೈ ದ ಬ್ರಿಟಿಷ್ ಟು ರೂಲ್ ಪಂಜಾಬ್ ಡೈರೆಕ್ಟ್ಲಿ. ಇಷ್ಟು ಆದ್ರೂ ಕೂಡ ಏನಾಗ್ತೈತೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಸಿಖ್ ಲೀಡರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷ್ ರೂಲರ್ ಏನಿರ್ತಾನಲ್ಲ ಅವನನ್ನು ವಿರೋಧ ಮಾಡ್ತಾರೆ, ಅವ್ನಿಗೆ ಅಪೋಸ್ ಮಾಡ್ತಾರೆ, ಅವನನ್ನು ಅಪೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಸಾಕಷ್ಟು ಟ್ರೈ ಮಾಡ್ತಾರೆ, ಬಟ್ ಅದೇನೂ ಕೆಲಸ ಆಗಂಗಿಲ್ಲ. ದ ಅಪೋಸಿಷನ್ ವರ್ ಲೆಡ್ ಬೈ ಛತ್ತರ್ ಸಿಂಗ್. ಯಾರು ಅಪೋಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಛತ್ತರ್ ಸಿಂಗ್ ಅತ್ರಿವಾಲಾ ಅಂತ ಅವನ ಹೆಸರಿದೆ. ಛತ್ತರ್ ಸಿಂಗ್ ಅತ್ರಿವಾಲಾ ಇನ್ ಲಾಹೋರ್ದಾಗ ಛತ್ತರ್ ಸಿಂಗ್ ಅತ್ರಿವಾಲಾ ಅಂತ ಹೇಳ್ಬಿಟ್ಟು ಅಪೋಸ್ ಮಾಡ್ತಾನೆ. ಆಮೇಲೆ ಮುಲ್ತಾನ್ ಒಳಗೆ ಮೂಲ್ರಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಪೋಸ್ ಮಾಡ್ತಾನೆ. ಇವರಿಬ್ರು ಅಪೋಸ್ ಮಾಡ್ತಾರೆ, ಸಾಕಷ್ಟು ಸತಿ ಅಪೋಸ್ ಮಾಡ್ತಾರೆ, ಬಟ್ ಅಪೋಸ್ ಮಾಡಿದ್ರು ಬ್ರಿಟಿಷರಲ್ಲಿ ಗೆದ್ದು ಬಿಡ್ತಾರೆ. ಅಗೇನ್ ದ ಪೀಪಲ್ ಆಫ್ ಪಂಜಾಬ್ ವರ್ ಡಿಫಿಟೆಡ್. ಫೈನಲಿ ಲಾರ್ಡ್ ಡಾಲ್ಹೌಸಿ ಮರ್ಜ್ಡ್ ದ ಸ್ಟೇಟ್ ಆಫ್ ಪಂಜಾಬ್ ವಿತ್ ಅ ಬ್ರಿಟಿಷ್ ಎಂಪೈರ್. ಸೊ ಫೈನಲಿ ಏನಾಗ್ತೈತೆ ಅಂತಂದ್ರೆ ಬ್ರಿಟಿಷ್ ಎಂಪೈರ್ದೊಳಗೆ ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸ್ಟೇಟನ್ನು ಮರ್ಜ್ ಮಾಡಿಬಿಡ್ತಾನೆ. ಸೊ ಈ ರೀತಿಯಾಗಿ ಏನಾಗ್ತೈತೆ ಅಂತ ಹೇಳಿದ್ರೆ ಆಂಗ್ಲೋ ಸಿಖ್ ವಾರ್ ಏನಾಗ್ತೈತಿ ಅಂತ ಹೇಳಿದ್ರೆ ಎಂಡ್ ಆಗಿಬಿಡ್ತೈತಿ.